ಅಲ್ಲಿ ಯಾರೋ ಪಾಪ ಒಂದು ಹೆಣ್ಣು ಮಗಳು ಹೇಳ್ತಾಳೆ, ಏನು ಹಸಿರು ಶಾಲೆ ಬೇರೆ, ಆ ಭಕ್ತನು ಕೆಲಸ ಮಾಡಿದ್ದಾಳೋ ಇಲ್ವೋ ಗೊತ್ತಿಲ್ಲ, ಅವಳು ಹೇಳ್ತಾಳೆ ಕುಮಾರಸ್ವಾಮಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾಲಾಯಕು ಅಂತಾಳೆ. ಈ ಕುಮಾರಸ್ವಾಮಿ ಇವತ್ತು ರೈತರಿಗೆ ಇವತ್ತು ಹಣ ಕೊಡಿಸಿಲ್ಲ ಅಂತೇಳಿ 4 ವರ್ಷ ಆದ್ಮೇಲೆ ಪಾಪ ಬೀದಿಗೆ ಬಂದಿದೆಯಲ್ಲ ತಾಯಿ, ನೀನು 4 ವರ್ಷ ಮೇಲ್ ಮಲಗಿದ್ರೆ ನಮ್ಮಂತ ಜನಪ್ರತಿನಿಧಿಗಳು ನಾವೇನಾದ್ರೂ ಒಂದು ಹಳ್ಳಿಗೆ ಹೋದ್ರೆ ಧರಿಸಿರ್ತಕ್ಕಂಥ ಚಪ್ಪಲಿಯನ್ನ ಒಂದು 100-200 ಮೀಟರ್ ದೂರದಲ್ಲಿ ಚಪ್ಪಲಿ ಬಿಟ್ಟು ಬರೀ ಕಾಲಿನಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಔದಾರ್ಯವನ್ನು ತೋರಿಸ್ತಕ್ಕಂಥ ನನ್ನ ರೈತ ಯಾವನೋ ದರೋಡೆ ಮಾಡೋನು ಇವತ್ತು ಆ ಒಂದು ಸಂಸ್ಕೃತಿ ಬೆಳೆಸ್ಕೊಂಡಿರ್ತಾನೆ. ಆ ರೀತಿಯಲ್ಲಿ ವಿಧಾನಸೌಧ ಸುವರ್ಣಸೌಧದ ಬೀಗ ಮುರಿಯತಕ್ಕಂಥದಕ್ಕೆ ಕಲ್ಲೆತ್ಕೊಂಡೋಗಿ ಹೊಡೆಯತಕ್ಕಂಥ ದೃಶ್ಯವನ್ನ ನಮ್ಮ ಮಾಧ್ಯಮದ ಮಿತ್ರರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇವನ್ನ ರೈತ ಅಂತ ಕರೀತೀರ? ನನ್ನ ತಾಳ್ಮೆಗೂ ಒಂದು ಇತಿಮಿತಿ ಇದೆ. ಇವತ್ತು ಆ ರೀತಿಯ ಒಂದು ವರ್ತನೆ ಮಾಡ್ತಕ್ಕಂಥವರು ನನ್ನ ರೈತ ಬಂಧುಗಳಲ್ಲ. ಅವರ ರೈತರ ಹೆಸರಿನಲ್ಲಿ ರೈತರ ಕುಲಕ್ಕೆ ಇವತ್ತು ಅವಮಾನ ಮಾಡ್ತಕ್ಕಂಥ ಗೂಂಡಗಳು ಅಂತಕ್ಕಂಥ ಹೇಳಿಕ್ ಬಯಸ್ತೀನಿ ನಾನು.